ಸಿಂಧನೂರಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾರಣ ಇದೆ, ಆ ಪಿಡಿಒ ಎಕ್ಸಾಮ್ ಕಾಲ್ ಮಾಡಿದ್ರು. ಆ ಪಿಡಿಒ ಪ್ರಶ್ನೆ ಪತ್ರಿಕೆ ಪರೀಕ್ಷೆಯಲ್ಲಿ ಕೆಪಿಎಸ್ಸಿ ಎಡವಟ್ಟನ್ನ ಮಾಡ್ಕೊಂಡು ಬಿಡ್ತಾ ಅನ್ನೋ ಪ್ರಶ್ನೆ ಜೊತೆಗೆ ಪಿಡಿಒ ಹುದ್ದೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಸಿಂಧನೂರು ಪಟ್ಟಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಒಂದು ಕೋಣೆಯಲ್ಲಿ 24 ಮಂದಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. 24 ಜನ ಅಂದಮೇಲೆ 24 ಪ್ರಶ್ನೆ ಪತ್ರಿಕೆ ಬದಲು ಕೇವಲ 12 ಪತ್ರಿಕೆಯನ್ನ ಕಳಿಸಿದ್ದಾರೆ ಕೆಪಿಎಸ್ಸಿ ಅವರು. ಈ ಹಿನ್ನೆಲೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಆರೋಪಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ನೋಡಿ, ಅಲ್ಲಿ ಪೊಲೀಸರೊಂದಿಗೆ ವಾಗ್ವಾದವನ್ನ ಕೂಡ ಮಾಡ್ತಿದ್ದಾರೆ. ಕೆಪಿಎಸ್ಸಿ ಎಡವಟ್ಟಿನಿಂದಾಗಿ ಪಿಡಿಒ ಪರೀಕ್ಷೆಗೆ ಹಾಜರಾಗದೆ ಅಭ್ಯರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕ್ರಮ ಆಗುತ್ತೆ, ಅದು ವಿಚಾರಣೆ ಆಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಭವಿಷ್ಯ ಮಾಡ್ಕೊಳಕ್ ಹೋಗ್ಬೇಡ್ರಿ. ಕ್ರಮ ಆಗುತ್ತೆ, ಅದು ವಿಚಾರಣೆ ಆಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಭವಿಷ್ಯ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಲ್ಲಿ ವಿದ್ಯಾರ್ಥಿಗಳು ನೋಡಿ ಎಷ್ಟು ಆಕ್ರೋಶ ಭರಿತರಾಗಿದ್ದಾರೆ. ಕಷ್ಟಪಟ್ಟು ರೆಡಿ ಆಗಿರ್ತಾರೆ ಎಕ್ಸಾಮ್ ಅಂತೇಳಿ. ಆ ಎಕ್ಸಾಮ್ ಇನ್ನೇನು ಸ್ಟಾರ್ಟ್ ಆಗ್ಬೇಕು ಅನ್ನೋ ಟೈಮಲ್ಲಿ ಈ ತರ ಎಡವಟ್ಟು ಆಗಿರೋದು ಗೊತ್ತಾದ್ರೆ ಕಷ್ಟಪಟ್ಟಿರೋರು. ಈಗ ವಿದ್ಯಾರ್ಥಿಯೊಬ್ರು ಚೆನ್ನಾರೆಡ್ಡಿ ಅಂತೇಳಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಚೆನ್ನಾರೆಡ್ಡಿ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಏನಾಯ್ತು ಚೆನ್ನಾರೆಡ್ಡಿ ಅವರೇ? ಸರ್, ಇದು ಮುಂಜಾನೆ ಪೇಪರ್ 10 ಗಂಟೆನ 11ವರೆಗೆ ಒಂದು ಜಿಕೆ ಪೇಪರ್ ಇದೆ ಸರ್. ಪಿಡಿಒ ಪೇಪರ್ ಲೀಕ್ ಆಗಿದೆ ಅಂತ. ಅದೇನೋ 1ರಲ್ಲಿ 24 ಇರೋದು ಬರೀ 12 ಪೇಪರ್ ಇದಾವಂತೆ. ಹಂಗಾಗಿ ಹುಡುಗರು ಇನ್ನ 12 ಪೇಪರ್ ನಮ್ಗೆ ಗೊತ್ತಿಲ್ಲ ಅಂತಂದಂತೆ ತಹಸೀಲ್ದಾರ್ಗಳು. ಹಂಗಾಗಿ ಎಲ್ಲ ಹುಡುಗರು ಇಲ್ಲಿ ಹೊರಗಡೆ ಸ್ಟ್ರೈಕ್ ಮಾಡ್ತಾ ಇದೀವಿ ಸರ್. ಗೌರ್ಮೆಂಟ್ ಹಿರಿಯ ಕಾಲೇಜ್ ಸಿಂಧನೂರಲ್ಲಿ, ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರು ತಾಲೂಕಲ್ಲಿ ಈಗ ಆಲ್ಮೋಸ್ಟ್ ಸುಮಾರು ಒಂದು 1000 ಜನ ಹೊರಗಡೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ತಾ ಇಲ್ಲ. ಎಷ್ಟು ಜನ ಇದ್ದಾರೆ ವಿದ್ಯಾರ್ಥಿಗಳಿಗೆ? ಎಷ್ಟು ಜನ ಇದ್ದಾರೆ ಈಗ? ಒಂದು 1000ರಿಂದ 1200 ಜನ ಇದ್ದಾರೆ ಸರ್ ವಿದ್ಯಾರ್ಥಿಗಳು. ಏನ್ ಹೇಳ್ತಾರೆ? ಯಾರು ಬಂದಿರ? ಅಧಿಕಾರಿ ಯಾರು ಬಂದವರಲ್ಲಿ? ಈಗ ನಗರಸಭೆ ಕಮಿಷನರ್ ಬಂದಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, PI ಇವ್ರು ಬಂದಿದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರ್, ತಹಸೀಲ್ದಾರ್ಗಳು ಇದ್ದಾರೆ. ಮತ್ತೆ ಈಗ ಏನ್ ಹೇಳ್ತಾವ್ರೆ? ಈಗ ಎಕ್ಸಾಮ್ ಬರೀಬೇಕಿತ್ತು, ನೀವ್ ಯಾರು ಬರೆದಿಲ್ಲ ಅಂತ ಹೇಳಿದಾರೆ. ಈಗ ಒಳಗೆ ಅಂತ ಇದ್ದಾರೆ. ನೆಕ್ಸ್ಟ್ ಈಗ ಹುಡುಗರು ನಾವು ಬರೆಯಲ್ಲ, ರೀ ಎಕ್ಸಾಮ್ ನಡೆಸ್ಬೇಕಂತ ಹುಡುಗರು ಹೇಳ್ತಾ ಇದ್ದಾರೆ. ಹಾ ಸರ್, ಈಗ ಟೈಮ್ ಎಕ್ಸ್ಟೆಂಡ್ ಮಾಡ್ತೀನಿ ಬರೀರಿ ಅಂತ. ನಾವು ಬರೆಯಲ್ಲ, ನಾವು ರೀ ಎಕ್ಸಾಮ್ ನಡೆಸ್ಬೇಕು ಅಂತ ಓದಿ ಹುಡುಗರು ಎಲ್ಲ ಇದೇ ಮಾತು ಹೇಳ್ತಾ ಇದ್ದಾರೆ ಸರ್. ಹೌದಾ? ಓಕೆ. ಥ್ಯಾಂಕ್ ಯು ಚೆನ್ನಾರೆಡ್ಡಿ ಅವರು ನಮ್ಮೊಂದಿಗೆ ಮಾತಾಡೋದಕ್ಕೆ. ಸಿಂಧನೂರಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾರಣ ಇದೆ, ಆ ಪಿಡಿಒ ಎಕ್ಸಾಮ್ ಕಾಲ್ ಮಾಡಿದ್ರು. ಆ ಪಿಡಿಒ ಪ್ರಶ್ನೆ ಪತ್ರಿಕೆ ಪರೀಕ್ಷೆಯಲ್ಲಿ ಕೆಪಿಎಸ್ಸಿ ಎಡವಟ್ಟನ್ನ ಮಾಡ್ಕೊಂಡು ಬಿಡ್ತಾ ಅನ್ನೋ ಪ್ರಶ್ನೆ ಜೊತೆಗೆ ಪಿಡಿಒ ಹುದ್ದೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಸಿಂಧನೂರು ಪಟ್ಟಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಒಂದು ಕೋಣೆಯಲ್ಲಿ 24 ಮಂದಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. 24 ಜನ ಅಂದಮೇಲೆ 24 ಪ್ರಶ್ನೆ ಪತ್ರಿಕೆ ಬದಲು ಕೇವಲ 12 ಪತ್ರಿಕೆಯನ್ನ ಕಳಿಸಿದ್ದಾರೆ ಕೆಪಿಎಸ್ಸಿ ಅವರು. ಈ ಹಿನ್ನೆಲೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಆರೋಪಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ನೋಡಿ, ಅಲ್ಲಿ ಪೊಲೀಸರೊಂದಿಗೆ ವಾಗ್ವಾದವನ್ನ ಕೂಡ ಮಾಡ್ತಿದ್ದಾರೆ. ಕೆಪಿಎಸ್ಸಿ ಎಡವಟ್ಟಿನಿಂದಾಗಿ ಪಿಡಿಒ ಪರೀಕ್ಷೆಗೆ ಹಾಜರಾಗದೆ ಅಭ್ಯರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕ್ರಮ ಆಗುತ್ತೆ, ಅದು ವಿಚಾರಣೆ ಆಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಭವಿಷ್ಯ ಮಾಡ್ಕೊಳಕ್ ಹೋಗ್ಬೇಡ್ರಿ. ಭಾರಿ
ಅಲ್ಲಿ ವಿದ್ಯಾರ್ಥಿಗಳು ನೋಡಿ ಎಷ್ಟು ಆಕ್ರೋಶ ಭರಿತರಾಗಿದ್ದಾರೆ. ಕಷ್ಟಪಟ್ಟು ರೆಡಿ ಆಗಿರ್ತಾರೆ ಎಕ್ಸಾಮ್ ಅಂತೇಳಿ. ಆ ಎಕ್ಸಾಮ್ ಇನ್ನೇನು ಸ್ಟಾರ್ಟ್ ಆಗ್ಬೇಕು ಅನ್ನೋ ಟೈಮಲ್ಲಿ ಈ ತರ ಎಡವಟ್ಟು ಆಗಿರೋದು ಗೊತ್ತಾದ್ರೆ ಕಷ್ಟಪಟ್ಟಿರೋರು. ಈಗ ವಿದ್ಯಾರ್ಥಿಯೊಬ್ರು ಚೆನ್ನಾರೆಡ್ಡಿ ಅಂತೇಳಿ ನಮ್ಮ ಮುಂದಿಗೆ ಸಂಪರ್ಕದಲ್ಲಿದ್ದಾರೆ. ಚೆನ್ನಾರೆಡ್ಡಿ ಅವರು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್. ಏನಾಯ್ತು ಚೆನ್ನಾರೆಡ್ಡಿ ಅವರೇ? ಸರ್ ಇದು ಮುಂಜಾನೆ ಪೇಪರ್ 10 ಗಂಟೆನ 11ವರೆಗೆ ಒಂದು ಜಿಕೆ ಪೇಪರ್ ಇತ್ತು ಸರ್. ಪಿಡಿಒ ಪೇಪರ್ ಲೀಕ್ ಆಗಿದೆ ಅಂತ. ಅದೇನೋ 1ರಲ್ಲಿ 24 ಇರೋದು ಬರೀ 12 ಪೇಪರ್ ಇದಾವಂತೆ. ಹಂಗಾಗಿ ಹುಡುಗರು ಇನ್ನ 12 ಪೇಪರ್ ನಮ್ಗೆ ಗೊತ್ತಿಲ್ಲ ಅಂತಂದಂತೆ ತಜ್ಞರುಗಳು. ಹಂಗಾಗಿ ಎಲ್ಲ ಹುಡುಗರು ಇಲ್ಲಿ ಹೊರಗಡೆ ಸ್ಟ್ರೈಕ್ ಮಾಡ್ತಾ ಇದೀವಿ ಸರ್. ಗೌರ್ಮೆಂಟ್ ಇರ್ಕಲ್ಲ ಚಿಂದನೂರು, ರಾಯಚೂರು ಡಿಸ್ಟ್ರಿಕ್ಟ್ ಚಿಂದೂರು ತಾಲೂಕಲ್ಲಿ ಈಗ ಆಲ್ಮೋಸ್ಟ್ ಸುಮಾರು ಒಂದು 1000 ಜನ ಹೊರಗಡೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ತಾ ಇಲ್ಲ. ಎಷ್ಟು ಜನ ಇದ್ದಾರೆ ವಿದ್ಯಾರ್ಥಿಗಳಿಗೆ? ಎಷ್ಟು ಜನ ಇದ್ದಾರೆ ಈಗ? ಒಂದು 1000ರಿಂದ 1200 ಜನ ಇದ್ದಾರೆ ಸರ್ ವಿದ್ಯಾರ್ಥಿಗಳು. ಏನ್ ಹೇಳ್ತಾರೆ? ಯಾರು ಬಂದಿರ? ಅಧಿಕಾರಿ ಯಾರು ಬಂದವರಲ್ಲಿ? ಈಗ ನಗರಸಭೆ ಕಮಿಷನರ್ ಬಂದಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, PI ಇವ್ರು ಬಂದಿದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರ್, ತಹಸೀಲ್ದಾರ್ಗಳು ಇದ್ದಾರೆ. ಮತ್ತೆ ಈಗ ಏನ್ ಹೇಳ್ತಾವ್ರೆ? ಈಗ ಎಕ್ಸಾಮ್ ಬರೀಬೇಕಿತ್ತು, ನೀವ್ ಯಾರು ಬರೆದಿಲ್ಲ ಅಂತ ಹೇಳಿದಾರೆ. ಈಗ ಒಳಗೆ ಅಂತ ಇದ್ದಾರೆ. ನೆಕ್ಸ್ಟ್ ಈಗ ಹುಡುಗರು ನಾವು ಬರೆಯಲ್ಲ, ರೀ ಎಕ್ಸಾಮ್ ನಡೆಸ್ಬೇಕಂತ ಹುಡುಗರು ಹೇಳ್ತಾ ಇದ್ದಾರೆ. ಹಾ ಸರ್. ಈಗ ಟೈಮ್ ಎಕ್ಸ್ಟೆಂಡ್ ಮಾಡ್ತೀನಿ ಬರೀರಿ ಅಂತ. ನಾವು ಬರೆಯಲ್ಲ, ನಾವು ರೀ ಎಕ್ಸಾಮ್ ನಡೆಸ್ಬೇಕು ಅಂತ ಓದಿ ಹುಡುಗರು ಎಲ್ಲ ಇದೇ ಮಾತು ಹೇಳ್ತಾ ಇದ್ದಾರೆ ಸರ್. ಹೌದಾ? ಓಕೆ. ಥ್ಯಾಂಕ್ ಯು ಚೆನ್ನಾರೆಡ್ಡಿ ಅವರು ನಮ್ಮೊಂದಿಗೆ ಮಾತಾಡೋದಕ್ಕೆ. ಸಿಂಧನೂರಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾರಣ ಇದೆ. ಆ PDO ಎಕ್ಸಾಮ್ ಕಾಲ್ ಮಾಡಿದ್ರು. ಆ PDO ಪ್ರಶ್ನೆ ಪತ್ರಿಕೆ ಪರೀಕ್ಷೆಯಲ್ಲಿ KPSC ಎಡವಟ್ಟನ್ನ ಮಾಡ್ಕೊಂಡು ಬಿಡ್ತಾ ಅನ್ನೋ ಪ್ರಶ್ನೆ ಜೊತೆಗೆ PDO ಹುದ್ದೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಸಿಂಧನೂರು ಪಟ್ಟಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಒಂದು ಕೋಣೆಯಲ್ಲಿ 24 ಮಂದಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. 24 ಜನ ಅಂದಮೇಲೆ 24 ಪ್ರಶ್ನೆ ಪತ್ರಿಕೆ ಬದಲು ಕೇವಲ 12 ಪ್ರಶ್ನೆಯನ್ನ ಪತ್ರಿಕೆಯನ್ನ ಕಳಿಸಿದ್ದಾರೆ KPSC ಅವರು. ಈ ಹಿನ್ನೆಲೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಆರೋಪಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ನೋಡಿ, ಅಲ್ಲಿ ಪೊಲೀಸರೊಂದಿಗೆ ವಾಗ್ವಾದವನ್ನ ಕೂಡ ಮಾಡ್ತಿದ್ದಾರೆ. KPSC ಎಡವಟ್ಟಿನಿಂದಾಗಿ PDO ಪರೀಕ್ಷೆಗೆ ಹಾಜರಾಗದೆ ಅಭ್ಯರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅವರಿಗೆ ಕ್ರಮ ಆಗುತ್ತೆ, ಅದು ವಿಚಾರಣೆ ಆಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಭವಿಷ್ಯ ಮಾಡ್ಕೊಳಕ್ ಹೋಗ್ಬೇಡ್ರಿ.